ಮುಗಿತು. ದಿನೇಶ್ ಗುಂಡೂರಾವ್ ಮತ್ತೆ ಸರ್ಕಾರದಿಂದ ದುಡ್ಡು ಹೋಗೋದ್ರ ಬಗ್ಗೆ ಮಾತಾಡಿಲ್ಲ ಅವರು. ಪಾರ್ಟಿಯಿಂದನೂ ಕೊಡಿಸ್ತೀವಿ ತಗೊಳ್ಳಿ. ಅಡ್ವರ್ಟೈಸ್ಮೆಂಟ್ ಕಮಿಷನ್ ಎಷ್ಟು ಪ್ರಿಯಾಂಕ್ ಮಾತಾಡ್ಬೇಕು ಅಂತ 5 ನಿಮಿಷ ಕೇಳಿದ್ರೆ ಮಾತಾಡ್ತೀವಿ. ಯಾರು ಇಂಟರಪ್ಟ್ ಮಾಡಬೇಡಿ. ಅಲ್ಲ ಎದ್ದ ತಕ್ಷಣ ಅಲ್ಲಿ ಏನ್ ಗೊತ್ತಿಲ್ಲ ಸರ್. ಎಲ್ಲರೂ ಮಾತಾಡಾಗ ನೀವು ಅವ್ರ ಮಾತೆಲ್ಲ 3 to 5 minutes. ಚರ್ಚೆ ಆಗಿದೆ. ನೀವು ಮಾತಾಡಕ್ಕಿಂತ ಮುಂಚೆ ಒಂದೇ ನಿಮಿಷ ಹಿಂಗೆ ಎಲ್ಲರೂ ನಾವು ಗೌರವ ಕೊಟ್ಟು ಕೂಡ್ತೀವಿ. ಇಲ್ಲ ನಾವು ಅದಕ್ಕೆ ಕೆಡುತ್ತಾರೆ. ನೀವು ಮತ್ತೆ ಮಾತ್ರ ಹೇಳಿ ಸರ್. ಅವ್ರು ಮಾತಾಡಲಿ ಅಧ್ಯಕ್ಷರೇ. ಸಚಿವರು ಮಾತಾಡಿ. ಕೋನ್ ರೆಡ್ಡಿ ನೀವು ಕೂತ್ಕೊಳ್ಳಿ. ಇಲ್ಲಿ ಕುಸ್ತಿ ಮಾಡ್ಲಿಕ್ಕೆ ಬಂದಿದೆ. ನೀವು ಕೂತ್ಕೊಳ್ಳಿ. ಇಲ್ಲಿ ನಾನ್ ಗೊತ್ತೇ ನಾನ್ ಮಾತಾಡ್ತೀನಿ. ಕೂತ್ಕೊಳ್ಳಿ. ಅವ್ರು ಮಾತಾಡ್ತಾರೆ. ಕೂತ್ಕೊಂಡಿದ್ದಾರೆ. ನೀವು ಕೂತ್ಕೊಳ್ಳಿ. ನೀವು ಮಾತಾಡ್ಕೊಳ್ಳಿ. ಏನಂತ ಮಾತಾಡ್ತಾರೆ ನೀವು. ಮಾತಾಡಿ ಸುನೀಲ್ ಹೇಳ್ಬಿಡಿ. ಮಾನ್ಯ ಅಧ್ಯಕ್ಷರೇ ಸರ್, ಮಾನ್ಯ ಅಧ್ಯಕ್ಷರೇ ಕೂತ್ಕೊಂಡ್ರೆ ಅವರು. ಮಾನ್ಯ ಅಧ್ಯಕ್ಷರೇ, ನಮ್ದು ಒಂದೇ ಒಂದು ಸ್ಪಷ್ಟನೆ ಶಿಲಿಗಡ್ರೆ, ಒಂದೇ ಒಂದು ಸ್ಪಷ್ಟನೆ ಅಂದ್ರೆ ಈ ಅಡ್ವರ್ಟೈಸ್ಮೆಂಟ್ ಮತ್ತು ಅಡ್ವರ್ಟೈಸ್ಮೆಂಟ್ ಇರುವಂತ ಮೆರಿಟ್. ವಿಶ್ವನಾಥ್ ಮಾತಾಡಬೇಡ. ಆ ಕಡೆ ಜಾಹೀರಾತು ಮತ್ತು ಜಾಹೀರಾತಿನಲ್ಲಿರುವಂತ ಕಂಟೆಂಟಿನ ಬಗ್ಗೆ ಆಮೇಲೆ ಚರ್ಚೆಗೋಣ. ನರೇಗಾ ವಿಷಯ ಬಂದಾಗ ಎಲ್ಲ ಚರ್ಚೆ ನಾವು ಮಾಡ್ಲಿಕ್ಕೆ ತಯಾರಿದೀವಿ. ನೀವು 2 ಅಲ್ಲ 10 ದಿನ ಕರೀರಿ, ನಾವೇನ್ ಚರ್ಚೆ ಮಾಡ್ತೀವಿ. ನಾವೇನು ಓಡೋಗ್ತಾ ಇಲ್ಲ. 10 ದಿವಸ. ಈಗ ಪ್ರಶ್ನೆ ಇರೋದು, ಈ ಅಡ್ವರ್ಟೈಸ್ಮೆಂಟ್ ಸರ್ಕಾರಿ ಜಾಹೀರಾತು ಆಗಬಾರ್ದು, ಕಾಂಗ್ರೆಸ್ ಜಾಹೀರಾತು ಆಗ್ಲಿ ಅಂತ ಮಾತ್ರ. ಪ್ರಿಯಾಂಕಾ ಖರ್ಗೆ ಈ ಕ್ಷಣಕ್ಕೆ ಅಷ್ಟಕ್ಕೆ ಮಾತ್ರ ಉತ್ತರ ಕೊಡಿ. ಇಲ್ಲಾಂದ್ರೆ ಉಳಿದೆಲ್ಲದ ವಿಷಯ ತಗೊಂಡ್ರೆ ಮಾತಾಡಿ. ನೀವು ಅಷ್ಟಕ್ಕೆ ನೋಡಿ. ನೀವು ಕೂಡ ವಿರೋಧ ಪಕ್ಷದ ನಾಯಕರು ರೈಸ್ ಮಾಡಿದ್ದೇನು? ನೀವು ಕಾಂಗ್ರೆಸ್ಸಿನ ಇರ್ಲಿಲ್ಲ. ಕಾಂಗ್ರೆಸ್ ಯಾಕೆ ನೀವು ಕೂಡ ಬೇರೆಲ್ಲ ವಿಚಾರ ಕೇಳಿ. ಕಾಂಗ್ರೆಸ್ ಅಂದ ತಕ್ಷಣ ನೀವು ಭಾರಿ ಗಡಿಬಿಡಿ ಆಗ್ಬಿಡ್ತೀರಿ. ಇಲ್ಲ ಗಡಿಬಿಡಿ ಆಗುದಿಲ್ಲ. ನಾನು ಹೇಳುವಂತದ್ದು ನೀವು ಬೇರೆ ಬೇರೆ ಮಾತು ಬೇರೆಲ್ಲ ಸಬ್ಜೆಕ್ಟ್ ನಾನು ಹೇಳಿದ್ದೆ. ಆ ಸಬ್ಜೆಕ್ಟ್ ಸೀಮಿತಗೊಳಿಸಿ ಅಂತ ಅವಾಗ ನಾವು ಅದನ್ನೇ ಹೇಳಿದ್ದು. ಈಗ ಉತ್ತರ ಕೊಡುವಾಗ ನಾವು ಅವಾಗ್ಲೂ ಅದನ್ನೇ ಹೇಳಿದ್ದು. ನಿಮ್ ಚೇಂಬರ್ ಅದನ್ನೇ ಹೇಳಿದ್ದು. ಹೇಳ್ಬೇಕಲ್ಲ, ಕಾಂಗ್ರೆಸ್ ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ ಅವ್ರು ಕೊಡ್ತೀವಿ ಅಂತಂದ್ರು. ಕಾಂಗ್ರೆಸ್ ಅಡ್ವರ್ಟೈಸ್ಮೆಂಟ್ ನಾಳೆಯಿಂದ ಕೊಡ್ತೀವಿ. ನೋಡಿ ಚರ್ಚೆ, ನಮ್ ಡಿಸ್ಕಷನ್ ಇಲ್ಲ. ಬಳಸಬೇಡಿ ಅಂತ ನಮ್ದು ವಾದ ಅಷ್ಟೇ. ಅದಕ್ಕೆ ಉತ್ತರ ಕೊಡ್ಲಿ ಅವರು. ನಾವು ಬಿಜೆಪಿ ಹೇಳಿದಂಗೆ ಮಾತಾಡಲ್ಲ. ಅಧ್ಯಕ್ಷರೇ, ಸಮಾಧಾನದಿಂದ ಕೇಳಿದ್ರೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಎಲ್ಲರ ಸಮಾಧಾನದಿಂದ ಕೇಳಿ. ಮೊದಲನೇದಾಗಿ ಒಂದು ವ್ಯವಸ್ಥಿತವಾದಂತ ಅಪಪ್ರಚಾರ